ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಇದು ನ್ಯೂಸ್ 18 ಕನ್ನಡದ ವೆರಿ ಬಿಗ್ ಸ್ಟೋರಿ. ಬಸವ ಕಲ್ಯಾಣದ ಪೀರ್ ಪಾಷಾ ದರ್ಗಾದ ಅಸಲಿ ಸ್ಟೋರಿ ಇದು. ದರ್ಗಾವೋ ಬಸವಣ್ಣನ ಮೂಲ ಮಂಟಪವೋ ಅನ್ನೋದ್ರ ಬಗ್ಗೆ ಫಸ್ಟ್ ಬ್ರೇಕ್ ಮಾಡಿದ್ದೆ ನಿಮ್ಮ ನ್ಯೂಸ್ 18 ಕನ್ನಡ. ನಾವೇ ಬ್ರೇಕ್ ಮಾಡಿದ್ದ ಸುದ್ದಿ ಇದು. ಈಗ ನಮ್ಮದೇ ಫಾಲೋ ಅಪ್ ಹಲ್ಲೆ ಆಯ್ತು, ನಮ್ಮ ವರದಿಗಾರರ ಮೇಲೆ ಗಲಾಟೆ ಆಯ್ತು. ಇಷ್ಟಾದ್ರೂ ಎದೆಗುಂದದೆ ನಾವು ಅದರ ಫಾಲೋ ಅಪ್ ಅನ್ನ ಮಾಡ್ತಾ ಇದ್ದೀವಿ. ಈಗ ಸತ್ಯದ ಮೂಲ ಹುಡುಕುವ ಕಾಲ ಸನ್ನಿಹಿತವಾಗಿದೆ. ಪೀರ್ ಪಾಷಾ ದರ್ಗಾದಲ್ಲಿ ಅನುಭವ ಮಂಟಪದ ಕುರುಹುಗಳು ಪತ್ತೆಯಾಗಿತ್ತು. ವಿವಾದವನ್ನ ಎಳೆಯಾಗಿ ಬಿಚ್ಚಿಟ್ಟಿತ್ತು ನಿಮ್ಮ ನ್ಯೂಸ್ 18 ಕನ್ನಡ. ಇನ್ನು ನಮ್ಮ ಪ್ರತಿನಿಧಿಗಳು ಅಲ್ಲಿಗೆ ಹೋದಾಗ, ವರದಿಗಾರರು ಅಲ್ಲಿಗೆ ಹೋದಾಗ ಅವ್ರ ಮೇಲೆ ಹಲ್ಲೆ ಆಗಿತ್ತು, ಗೃಹ ಬಂಧನದಲ್ಲಿ ಇರಿಸ್ಕೊಂಡಿದ್ರು. ಅದಾದ್ಮೇಲೆ ರಾಜ್ಯವ್ಯಾಪಿ ಅದಕ್ಕೆ ಆಕ್ರೋಶ ವ್ಯಕ್ತವಾಯಿತು. ಆಮೇಲೆ ಫೈನಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಎಂಟ್ರಿ ಆಗಿ ನಮ್ಮ ವರದಿಗಾರರನ್ನ ಬಿಡಿಸ್ಕೊಂಡು ಬಂದಿದ್ರು. ಆದ್ರೆ ನಮ್ಮ ಕ್ಯಾಮೆರಾ ಡ್ಯಾಮೇಜ್ ಆಗಿತ್ತು, ನಮ್ಮ ವರದಿಗಾರರ ಮೊಬೈಲ್ ಎಲ್ಲ ಪೀಸ್ ಮಾಡಿ ಹಾಕಿದ್ರು ಹಲ್ಲೆ ಮಾಡಿದವರು. ಸೊ ಸತ್ಯ ಶೋಧನೆಗಾಗಿ ಇವತ್ತು ಮಠಾಧೀಶರಿಂದ ಪಾದಯಾತ್ರೆ ನಡೆಯುತ್ತೆ. ಮಠಾಧೀಶರ ನಡೆ ಮೂಲ ಅನುಭವ ಮಂಟಪದ ಕಡೆ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ಬಸವ ಕಲ್ಯಾಣಕ್ಕೆ ಇವತ್ತು 800ಕ್ಕೂ ಅಧಿಕ ಮಠಾಧೀಶರು ತೆರಳುತ್ತಾ ಇದ್ದಾರೆ, ನಡಿಗೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಇವತ್ತು ಮುತಾಲಿಕ್ ಹಾಗೇನೆ ಆಂದೋಲನ ಶ್ರೀಗಳು ಕೂಡ ಪಾದಯಾತ್ರೆಯನ್ನ ಕೈಗೊಳ್ತಾರೆ. ಬಸವ ಕಲ್ಯಾಣದ ತೆರ್ ಮೈದಾನದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆಯನ್ನ ನಡೆಸ್ತಾರೆ. ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯಿಂದ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ. ಶರಣರು ಹಾಗೇನೆ ಮಠಾಧೀಶರಿಗೆ ಜೊತೆಗೆ ಶ್ರೀರಾಮ ಸೇನೆ ನಾಯಕರು ಬೆಂಬಲವಾಗಿ ನಿಲ್ತಾರೆ. ಮುತಾಲಿಕ್ ಆಂದೋಲನ ಶ್ರೀಗಳು ಇವತ್ತು ಬರ್ತಾರೆ. ಕುತೂಹಲ ಮೂಡಿಸಿದೆ ಈ ಮಠಾಧೀಶರ ಸಭೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ, ನಡಿಗೆಯನ್ನ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತೇ ಮುಂದಿನ ಹೋರಾಟದ ಬಗ್ಗೆ, ರೂಪುರೇಷೆ ಬಗ್ಗೆ ನಿರ್ಧಾರವನ್ನ ಮಾಡ್ತಾರೆ. ಈಗ ಇತಿಹಾಸ ಏನ್ ಹೇಳುತ್ತೆ ಅಂತಾನು ನಾವು ಸ್ವಲ್ಪ ದಿನದ ಹಿಂದೆ ನ್ಯೂಸ್ 18 ಕನ್ನಡದಲ್ಲಿ ಸವಿಸ್ತಾರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಸೊ ಅನುಭವ ಮಂಟಪದ ಕುರುಹುಗಳು ಅಂತ ಏನ್ ನಾವು ಹೇಳ್ತಾ ಇದೀವಿ, ಪದೇ ಪತ್ತೆಯಾಗಿದೆ ಅಂತ. ಸೊ ಇತಿಹಾಸದಲ್ಲಿ ಅದರ ಉಲ್ಲೇಖ ಏನಿದೆ, ಅನುಭವ ಮಂಟಪ ಅಂತ ಹೇಳೋದಕ್ಕೆ ಕಾರಣ ಏನಾಯ್ತು, ಆ ಕಂಬಗಳು ಏನ್ ಹೇಳುತ್ತೆ, ಕಲ್ಲಿನ ಕಂಬಗಳು, ಎಲ್ಲದ್ರ ಬಗ್ಗೆನು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ವಿ. ಜೊತೆಗೆ ಆ ಸತ್ಯ ಶೋಧನೆಯನ್ನ ನಡೆಸಿದವರು ಕೂಡ ನಮಗೆ ಮಾಹಿತಿಯನ್ನ ಕೊಟ್ಟಿದ್ರು. ಅವರು ಕೂಡ ಅಲ್ಲಿ ಯಾಕೆ ಆ ಸ್ತಂಭಗಳನ್ನ ಅನುಭವ ಮಂಟಪಕ್ಕೆ ಕಂಪೇರ್ ಮಾಡಿ ಹೇಳ್ತೀವಿ, ಆ ಕುರುಹು ಅದು ಯಾಕೆ ಅನುಭವ ಮಂಟಪನೇ ಅಂತ 100ಕ್ಕೆ 100ರಷ್ಟು ಹೇಳ್ತೀವಿ ಅಂತಾನು ಕೂಡ ಕನ್ಫರ್ಮೇಶನ್ ಅನ್ನ ಕೊಟ್ಟಿದ್ರು. ಇವತ್ತು ಸುಮಾರು 800ಕ್ಕೂ ಅಧಿಕ, ಅದರಲ್ಲಿ ಶರಣರು ಇರ್ತಾರೆ, ಸ್ವಾಮೀಜಿಗಳು ಇರ್ತಾರೆ, ವಿವಿಧ ಮಠಾಧೀಶರು ಇವತ್ತು ದೊಡ್ಡ ಮಟ್ಟದಲ್ಲಿ ಸಭೆ ಮಾಡಿ ಮುಂದೆ ಯಾವ ತರ ಹೋರಾಟ ಮಾಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ನಾಳೆ ದಿನಾಂಕ 12 ಮುಂಜಾನೆ 11:30 ಗಂಟೆಗೆ ಬಸವ ಕಲ್ಯಾಣದ ರಥ ಮೈದಾನದ ಸಭಾಭವನದಲ್ಲಿ ಮಠಾಧೀಶರ ನಡೆಗೆ ಮೂಲ ಅನುಭವ ಮಂಟಪದ ಕಡೆ ಅಂತಕ್ಕಂಥ ಕಾರ್ಯಕ್ರಮ ಸಂಪನ್ನವಾಗುವುದಿದೆ. ಆ ಕಾರ್ಯಕ್ರಮಕ್ಕೆ ನಾಡಿನ ಮಠಾಧೀಶರು ಆಗಮಿಸ್ತಾ ಇದ್ದಾರೆ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣದಿಂದ. ಅದೇ ರೀತಿ ಅಂತಹ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು, ಬಂದು ಆ ಕಾರ್ಯಕ್ರಮದಲ್ಲೇ ತಾವೆಲ್ಲರೂ ಭಾಗಿಗಳಾಗಬೇಕು ಅನ್ನತಕ್ಕಂಥ ಮಾತನ್ನು ಹೇಳೋದ್ರಿಂದಾಗೆ ಶಾಂತಿ ಸಮಾಧಾನಯುತವಾಗಿ ನಡೀತಕ್ಕಂತಹ ಕಾರ್ಯಕ್ರಮ, ಯಾವುದೇ ಕೋಮು ಗಲಭೆಗಳಿಗೆ ಆಸ್ಪದವನ್ನಿರಲಾರ್ದೇ ಒಳ್ಳೆಯ ರೀತಿಯಿಂದಾಗಿ ಭಾರತ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಇನ್ನು ಬಸವ ಕಲ್ಯಾಣದಲ್ಲಿ ಮಠಾಧೀಶರ ಕಾರ್ಯಕ್ರಮಕ್ಕೆ ಭದ್ರತೆಯನ್ನ ಒದಗಿಸಲಾಗಿದೆ. ಬೀದರ್ನ ಬಸವ ಕಲ್ಯಾಣದ 14 ಸ್ಥಳಗಳಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಈಗ ಸ್ವಾಮೀಜಿಗಳ ಸಭೆಗೆ ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗಬಾರದು ಅಂತ ಹೇಳ್ಬಿಟ್ಟು ಪೊಲೀಸರು ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ವಿವಾದಿತ ಸ್ಥಳವಾದ ಪೀರ್ ಪಾಷಾ ಬಂಗ್ಲಾ ಹಾಗೇನೆ ಪರುಷಕಟ್ಟೆ, ಬಸವೇಶ್ವರ ದೇವಸ್ಥಾನ, ತೇರು ಮೈದಾನದಲ್ಲಿ ಇವತ್ತು ಬೃಹತ್ ಸಭೆಯನ್ನ ನಡೆಸೋದು. ಸೊ ಅದೆಲ್ಲ ಸೇರಿದಂತೆ ಸುಮಾರು 14 ಕಡೆಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳು ಅಂತ ಇರುತ್ತಲ್ಲ, ಒಟ್ಟು 14 ಕಡೆ ಅಂತ ಅದನ್ನು ಗುರುತಿಸಿದ್ದಾರೆ. 14 ಕಡೆ ಭದ್ರತೆಯನ್ನ ಕೊಟ್ಟಿದ್ದಾರೆ. ಎಸ್ಪಿ, ಎಎಸ್ಪಿ, ಡಿವೈಎಸ್ಪಿ ಸೇರಿದಂತೆ 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಈಗ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಸುಮಾರು 14 ಸ್ಥಳಗಳಲ್ಲಿ
ಫಸ್ಟ್ 14 ಸ್ಥಳ ಗುರುತಿಸಿದ್ದಾರೆ. ಯಾವುದೆಲ್ಲ ಸೂಕ್ಷ್ಮ ಪ್ರದೇಶ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಲ್ಲೆಲ್ಲ ಆಗಬಹುದು ಅಂತ ಫಸ್ಟೇ ಆ ಪ್ಲೇಸಸ್ ಅನ್ನ ಗುರುತಿಸಿಕೊಂಡು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಇದರಲ್ಲಿ SP ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳು, ಬೇರೆ ಬೇರೆ ಹಂತದ ಅಧಿಕಾರಿಗಳು ಇದ್ದಾರೆ. ಸೊ ಈಗ ಸುಮಾರು 1000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಭದ್ರತೆ ಕೊಡೋದಕ್ಕೆ ಅಂತ ಗೊತ್ತಾಗಿದೆ. ಈಗ ಪೀರ್ ಪಾಷಾ ದರ್ಗಾವೋ ಅಥವಾ ಅನುಭವ ಮಂಟಪನ ಫಸ್ಟ್ ನಿಮ್ಮ ನ್ಯೂಸ್ 18 ಕನ್ನಡನೇ ಈ ಬಗ್ಗೆ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು. ಈಗ ನಮ್ಮದೇ ಫಾಲೋ ಅಪ್. ನಮಗೆ ವಿಷಯ ಗೊತ್ತಾದ ತಕ್ಷಣ ನಮ್ಮ ವರದಿಗಾರರು ಸತ್ಯ ಶೋಧನೆಗೆ ಅಂತ ಅಲ್ಲಿ ಹೋದಾಗ ಇಬ್ರು ವರದಿಗಾರರ ಮೊಬೈಲ್ ಅನ್ನ ಕಿತ್ತಿಟ್ಕೊಂಡ್ರು, ಕ್ಯಾಮೆರಾ ಡ್ಯಾಮೇಜ್ ಮಾಡಿದ್ರು, ಅವರನ್ನ ಗೃಹ ಬಂಧನದಲ್ಲಿ ಇರಿಸ್ಕೊಂಡ್ರು ಕೆಲವು ಗಂಟೆಗಳ ಕಾಲ. ಅದಾದ್ಮೇಲೆ ಪೊಲೀಸರು ಮಧ್ಯಪ್ರವೇಶ ಮಾಡಿದ ಮೇಲೆನೆ ಅವರನ್ನ ಬಿಟ್ಟು ಕಳಿಸಿದ್ದು. ಇಷ್ಟಾದ್ರೂ ಕೂಡ ಎದೆಗುಂದದೆ ನಾವು ಮತ್ತೆ ಮತ್ತೆ ಅದರ ಸಾಕ್ಷ್ಯ ಸಂಗ್ರಹವನ್ನ ಮಾಡ್ತಾ ಹೋದ್ವಿ. ಮತ್ತೆ ನಮ್ಗೆ ಈ ಬಗ್ಗೆ ಗೊತ್ತಾಗಿದ್ದು ಸತ್ಯ ಶೋಧನೆ ಮಾಡಿದಾಗ ಇತಿಹಾಸದಲ್ಲಿ ಏನ್ ಹೇಳುತ್ತೆ, ಅನುಭವ ಮಂಟಪ ಅನ್ನೋ ಕುರುಹುಗಳು ಏನ್ ಹೇಳ್ತಿದ್ದಾರೆ, ಇತಿಹಾಸದಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಏನಿದೆ ಅಂತೆಲ್ಲ ವರದಿ ಪ್ರಸಾರ ಮಾಡಿದ್ವಿ. ಇದೀಗ ಸ್ವಾಮೀಜಿಗಳು ಬೃಹತ್ ಮಟ್ಟದಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ವಿವರಣೆಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಮನ್ ಸಾಬ್. ಇನ್ಫ್ಯಾಕ್ಟ್ ನೀವು ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಏನೆಲ್ಲ ಅಲ್ಲ ಆಗಿತ್ತು ಅಂತ ನೀವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಒಂಥರ ನಮ್ಮ ಹೋರಾಟಕ್ಕೂ ಒಂದು ಗೆಲುವು ಸಿಗುವಂತ ಕಾಲ ಸನ್ನಿಹಿತ ಆಗ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಮಾಡ್ತಾರೆ, ಒಂದು ನಡಿಗೆ ಮಾಡ್ತಾರೆ ಅಂದ್ರೆ ಸುಮಾರು ಎಷ್ಟು ಜನ ಸ್ವಾಮೀಜಿಗಳು ಮಠಾಧೀಶರು ಇವತ್ತು ಸೇರ್ಬೋದು, ಜೊತೆಗೆ ಇವತ್ತು ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ದಾರೆ ಅವರು? ಹೌದು ನವಿತಾ, ಏನು ಅಂತಂದ್ರೆ ಮಠಾಧೀಶರ ಹೋರಾಟ ಏನು ಇದೆ, ಮೂಲ ಅನುಭವ ಮಂಟಪದ ಕಡೆ ಒಂದು ಹೋರಾಟ ಮಾಡ್ತಾ ಇರ್ತದ್ದು ಏನು ಪೀರ್ ಪಾಷಾ ವಿವಾದಿತ ಸ್ಥಳ ಏನಿದೆ, ವಿವಾದಿತ ಸ್ಥಳದವನ್ನು ನ್ಯೂಸ್ 18 ಕೂಡ ಒಂದು 15 ದಿನಗಳ ಹಿಂದೆ ಒಂದು ವರದಿಯನ್ನು ಪ್ರಸಾರ ಮಾಡಿದ್ವಿ. ಈ ವರದಿ ಏನು ಅಂತಂದ್ರೆ ಸತ್ಯಾಸತ್ಯತೆಯನ್ನು ತಿಳಿಯಲು ಒಂದು ಅಲ್ಲಿನ ಏನು ಮೂಲ ಅನುಭವ ಮಂಟಪ ದರ್ಗಾ ಇದೆ. ಆ ದರ್ಗಾಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಯಿತು. ಯಾಕಂತಂದ್ರೆ ಆ ವಿವಾದ ಸ್ಥಳ ಏನಿದೆ ಅಲ್ಲಿ ಮೂಲ ಮಂಟಪ ಇದೆ ಅನ್ನೋದು ಒಂದು ಸ್ವಾಮೀಜಿಗಳ ಒಂದು ಮಾತಾಗಿರೋದಂತೂ ಅಲ್ಲಿನ ದರ್ಗಾದ ಒಂದು ಶೈವ ಶೈಲಿಯ ಒಂದು ಮೂರ್ತಿಗಳಿದಾವೆ. ಆ ದರ್ಗಾದಲ್ಲಿ ಮೂಲ ಅನುಭವ ಮಂಟಪ ಇದೇ ಸ್ಥಳ ಆಗಿರುವುದರಿಂದ ಹೀಗಾಗಿ ಅದು ಅದೇ ಮೂಲ ಬಸವಣ್ಣ ಅವರ 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಅದೊಂದು ಮೂಲ ಅನುಭವ ಮಂಟಪ ಇತ್ತು ಅನ್ನೋದು ಒಂದು ಸ್ವಾಮೀಜಿಗಳ ಒಂದು ಕೂಗಾಗಿರುವಂತದ್ದು. ಏನು ಅಂತಂತಂದ್ರೆ ಸ್ವಾಮೀಜಿಗಳು ಕೂಡ ಇಂದು ಏನು ಇವತ್ತು 10 ಗಂಟೆಗೆ ಏನ್ ತೇರ್ ಬಸವ ಕಲ್ಯಾಣ ನಗರದ ಈ ತೇರ್ ಮೈದಾನದಲ್ಲಿ ಒಂದು ಹೋರಾಟವನ್ನು ಸಾಕಷ್ಟು ಮಠಾಧೀಶರು ಹಮ್ಮಿಕೊಂಡಿರುವಂತದ್ದು. ಏನಂತಂದ್ರೆ ಈ ಮಠಾಧೀಶರ ನಡೆ ಮೂಲ ಅನುಭವ ಮಂಟಪದ ಕಡೆ ಎನ್ನುವ ಒಂದು ಶೀರ್ಷಿಕೆಯಡಿ ಹಲವಾರು ರಾಜ್ಯ ಮತ್ತು ಮಹಾರಾಷ್ಟ್ರ ಆಗಿರ್ಬೋದು ಮತ್ತು ತೆಲಂಗಾಣ ಆಗಿರ್ಬೋದು ಏನು ವಿವಿಧ ಕಡೆಯಿಂದ ಮತ್ತು ಸಾಕಷ್ಟು ಮಠಾಧೀಶರಾಗಿರ್ಬೋದು, ಶರಣರು ಆಗಿರ್ಬೋದು, ಸಾಕಷ್ಟು ಒಂದು ಈ ಹೋರಾಟದಲ್ಲಿ ಭಾಗಿರುತ್ತದೆ. ಹಾಗೇನು ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಮತ್ತು CAP ಆಗಿರ್ಬೋದು ಮತ್ತು DYSP ಒಂದು ಮುಂಜಾಗ್ರತವಾಗಿ ಪೊಲೀಸರನ್ನು ಕೂಡ ಒಂದು ಬಸವ ಕಲ್ಯಾಣ 14 ವಿವಾದಿತ ಸ್ಥಳಗಳ ಏನು ಅನಿಸ್ಕೊಂಡಿದ್ದಾವೆ ಅಂತ 14 ವಿವಾದಿತ ಸ್ಥಳಗಳಲ್ಲಿ ಒಂದು ಪೊಲೀಸರ ನಿಯೋಜನೆಯನ್ನು ಮಾಡಿರುವಂತದ್ದು ಲಲಿತಾ. ಫೈನ್. ಅಂದ್ರೆ ಇವತ್ತು ಯಾವ ತರ ನಿರ್ಣಯ ಕೈಗೊಳ್ಬಹುದು ಅಂತ ಏನಾದ್ರೂ ಅಲ್ಲಿ ವಿಷಯಗಳು ಚರ್ಚೆ ಆಗ್ತಾ ಇದೆಯಾ? ಅಂದ್ರೆ ಇವತ್ತು ಹೋರಾಟಕ್ಕೆ ಒಂದು ನಾಂದಿ ಹಾಡೋದು ಅಂತನಾ ಅಥವಾ ಇವತ್ತೇ ತೀರ್ಮಾನ ಆಗುತ್ತಾ? ಹೌದು ಶರ್ಮಿತಾ, ಏನು ಅಂತಂದ್ರೆ ಈಗ ಸಾಕಷ್ಟು ಒಂದು ಹೋರಾಟ ಮಾಡಿರುವಂತದ್ದು ಏನು ಸ್ವಾಮೀಜಿಗಳು ಅಲ್ಲೇ ಏನು ಮೂಲ ಅನುಭವ ಮಂಟಪ ಏನು 12ನೇ ಶತಮಾನದಲ್ಲಿ ಪೀರ್ ಪಾಷಾ ದರ್ಗಾವೇ ಆಗಿತ್ತು ಅನ್ನೋದು ಒಂದು ಮಠಾಧೀಶರ ಒಂದು ಇದು ಮಾತಾಗಿರುವಂತದ್ದು. ಏನು ಮಠಾಧೀಶರ ಇಂದು ಏನು ಎಲ್ಲ ಮೂಲ ಅನುಭವ ಮಂಟಪ ಅಲ್ಲೇ ಇತ್ತು. 12ನೇ ಶತಮಾನದಲ್ಲಿ ಬಸವಣ್ಣನವರು ಅಲ್ಲೇ ಕಾಯಕಲ್ಪಗಳನ್ನು ಮಾಡುತ್ತಿದ್ದರನ್ನು ಒಂದು ಹಲವಾರು ಮಾತುಗಳು ಕೇಳಿ ಬರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ಮತ್ತೆ ಮುಖ್ಯಮಂತ್ರಿಗಳು ನಿಯೋಗವನ್ನು ಕರೆದುಕೊಂಡು ಹೋಗಿ ಮತ್ತು ಮನವಿಯನ್ನು ಸಲ್ಲಿಸಿರುವಂತದ್ದು. ಮತ್ತು ಮಠಾಧೀಶರ ಇಂದು ಏನು ಈ ಕಾರ್ಯಕ್ರಮವನ್ನು ಏನು ಅಲ್ಲೇ ಮೂಲ ಅನುಭವ ಮಂಟಪ ಬಸವಣ್ಣನವರ ಮೂಲ ಅನುಭವ ಮಂಟಪ ಇತ್ತು, ಅದನ್ನು ಅಭಿವೃದ್ಧಿ ಪಡಿಸಬೇಕನ್ನೋದು ಒಂದು ಮಠಾಧೀಶರ ನಡೆಯಾಗಿದೆ. ಈಗ ಕಾನೂನಾತ್ಮಕ ಹೋರಾಟವಾಗಿ ಮಾಡಬೇಕು. ಅಲ್ಲಿನ ಸತ್ಯಾಸತ್ಯತೆ ಏನು ಅಂತಂತಂದ್ರೆ ಸಂಶೋಧನೆ ನಡೆಸಬೇಕು. ಈಗ ಸಂಶೋಧನೆ ನಡೆಸಿದ ನಂತರ ಅಲ್ಲಿನ ಮೂಲ ಅನುಭವ ಮಂಟಪ ಏನು ಅನ್ನೋದು ಗೊತ್ತಾಗತ್ತೆ. ಇವತ್ತು ಏನು ಹಲವಾರು ಮಠಾಧೀಶರು ಏನು ಈಗ ಕಾನೂನು ಹೋರಾಟ ಅಂತಂದ್ರೆ ಕೆಲವೊಂದು ಸಾಕ್ಷ್ಯಾಧಾರಗಳು ಇಂಪಾರ್ಟೆಂಟ್ ಆಗುತ್ತೆ, ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಈಗ ನೀವು ಸತ್ಯ ಶೋಧನೆಗೆ ಹೋಗಿದ್ರಿ, ಇನ್ಫ್ಯಾಕ್ಟ್ ಇತಿಹಾಸ ಏನ್ ಹೇಳುತ್ತೆ ಅಂತಾನು ಕೂಡ ನೀವು ಕಳಿಸ್ಕೊಟ್ಟಂತ ಸುದ್ದಿಯನ್ನು ನಾವು ಸವಿಸ್ತಾರವಾಗಿ ಪ್ರಸಾರ ಮಾಡಿದ್ವಿ. ಸೊ ಈಗ ಇವತ್ತು ಮಠಾಧೀಶರು 800ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸೇರ್ತಿರೋದ್ರಿಂದ ಸಾಕ್ಷ್ಯಾಧಾರಗಳ ಬಗ್ಗೆ ಇವತ್ತು ಮಾತಾಡೋ ಚಾನ್ಸಸ್, ಅದನ್ನ ತೋರಿಸುವಂತ ಚಾನ್ಸಸ್ ಇದೆಯಾ ಹಾಗಾದ್ರೆ ಸಭೆಯಲ್ಲಿ?
ಹೌದು ಶರ್ಮಿತಾ, ಏನು ಅಂತಂತಂದ್ರೆ 12ನೇ ಶತಮಾನದಲ್ಲಿ ಇರ್ತಕ್ಕಂತ ಏನು ಪೀರ್ ಪಾಷಾ ದರ್ಗಾ ಇದೆ, ಅದೇ ಮೂಲ ಅನುಭವ ಮಂಟಪ ಅನ್ನೋದು ಇಲ್ಲಿ ಮಠಾಧೀಶರದ ಒಂದು ಮಾತಾಗಿರುವಂತದ್ದು. ಅಲ್ಲಿ ಮಠಾಧೀಶರು 770ಕ್ಕೂ ಹೆಚ್ಚು ಒಂದು ಮಠಾಧೀಶರು ಮತ್ತು ಶರಣರು ಕೂಡುವಂತ ಸಾಧ್ಯತೆ ಇದೆ. ಏನು 11 ಗಂಟೆಗೆ ಏನು ಕಾರ್ಯಕ್ರಮ ನಡೀತಾ ಇದೆ ತೇರ್ ಮೈದಾನದಲ್ಲಿ. ಅದು ಮತ್ತು ತೇರ್ ಮೈದಾನದಲ್ಲಿ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ತಡೋಳ ಮಠ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ಈಗ ನ್ಯೂಸ್ 18 ಕನ್ನಡ ಈ ಸುದ್ದಿಯನ್ನ ಫಸ್ಟ್ ಬ್ರೇಕ್ ಮಾಡಿತ್ತು. ಅದಾದ್ಮೇಲೆ ಸತ್ಯಶೋಧನೆ ಮಾಡಿದವರೆಲ್ಲ ನಾವು ಮಾಡಿದ್ವಿ 100ಕ್ಕೆ 100ರಷ್ಟು ಇದು ಅನುಭವ ಮಂಟಪನೆ ಅಂತ ಧೈರ್ಯವಾಗಿ ಹೇಳಿದ್ರು ಮಾಧ್ಯಮದ ಮುಂದೆ ಬಂದು. ಸೊ ಇವತ್ತೇನೇನ್ ಪ್ಲಾನ್ಸ್ ಇದೆ ಹಾಗಾದ್ರೆ ಸ್ವಾಮೀಜಿ? ಇದಕ್ಕಾಗಿ ಸಾಕಷ್ಟು ವ್ಯವಸ್ಥೆಗಳು ನಡೀತಾ ಇವೆ. ಸಾಹಿತ್ಯಿಕವಾಗಿ ಅದು ಪುರಾವೆಗಳಿವೆ. ಅದಾದ್ರ ಜೊತೆಯಲ್ಲಿ ಭೌತಿಕವಾಗಿನೂ ಕೂಡ ಇಲ್ಲಿ ಸಾಕಷ್ಟು ಅದಕ್ಕೆ ಸತ್ಯ ಸಾಕ್ಷಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಇವೆಲ್ಲದರ ಮಧ್ಯದಲ್ಲಿ ಸರ್ಕಾರ ವ್ಯವಸ್ಥೆಗಳನ್ನ ಜೋಡಿಸ್ಕೊಳ್ಬೇಕಾಗತ್ತೆ. ಸಾಹಿತಿಗಳು ಕೂಡ ಮುಂದೆ ಒಂದು ಸತ್ಯವಾಗಿ ಹೇಳಲಿಕ್ಕೆ ಹೆದರ್ಕೊಳ್ತಕ್ಕಂಥ ವ್ಯವಸ್ಥೆ ಇದು ಸಹಜವಾಗಿರುವುದೇ. ಅದಕ್ಕೆ ಸರ್ಕಾರ ಸಹಯೋಗದೊಂದಿಗೆ ಪುರಾತತ್ವ ಇಲಾಖೆಯೊಂದಿಗೆ ಇದನ್ನ ಕೈ ಜೋಡಿಸಿದಾಗ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಇದರ ಬಗ್ಗೆ ನಿಷ್ಪತ್ತಿ ಬರುತ್ತೆ, ಒಂದು ಫಲ ಬರುತ್ತೆ. ಹೀಗಾಗಿ ಸರ್ಕಾರಕ್ಕೆ ಒತ್ತಿದೆ ಅದು ಅಷ್ಟೇ. ಮತ್ತೆ ಈಗ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ವಿ, ಈ ಕುರುಹುಗಳು ಸಿಕ್ಕಾಗ ಪುರಾತತ್ವ ಇಲಾಖೆಯವರ ಹತ್ರ ಸರ್ವೆ ಮಾಡಿಸಿ ಅಂತ ಡಿಸಿಗೆ ಮನವಿ ಕೊಡೋದು ಅಥವಾ ಸರ್ಕಾರಕ್ಕೆ ಮನವಿ ಕೊಡೋದು, ನೀವು ಸಾಕ್ಷಿಗಳನ್ನ ಕಲೆ ಹಾಕಿ ಕಾನೂನಾತ್ಮಕವಾಗಿ ಹೋರಾಟ ನಡೀಲಿ ಅಂತೆಲ್ಲ ಹೇಳ್ತಿದ್ರು. ಫಾರ್ ಎಕ್ಸಾಂಪಲ್ ಶ್ರೀರಂಗಪಟ್ಟಣ ನಾವು ಜ್ಞಾನವಾಪಿ ನೋಡಿದ್ವಿ, ಸರ್ವೆ ಮಾಡಿಸ್ತಾ ಇದ್ದಾರೆ ಈಗ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು. ಸೊ ಅದೇ ತರ ಆಗಬೇಕು ಅನ್ನೋದ ನಿಮ್ಮ ಆಗ್ರಹ? ಸರ್ವೆ ಮಾಡಿಸಿ ಸಾಕ್ಷಿಗಳನ್ನ ನೀವೇ ಕಲೆ ಹಾಕೊಳ್ಳಿ ಅಂತ ಹೇಳಿ ಸರ್ಕಾರಕ್ಕೆ ಅಥವಾ ಪುರಾತತ್ವ ಇಲಾಖೆಗೆ? ಸತ್ಯ ಸತ್ಯ ಅದನ್ನೇ ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಸಾಮಾನ್ಯವಾಗಿ ನಮ್ಮ ಕಾರ್ಯಕರ್ತರಾಗಬಹುದು, ಇಲ್ಲಿನ ಜನ ಆಗಬಹುದು, ಅದನ್ನ ಕುಡಿಕ್ಲಿಕ್ಕೆ ಹೋದಾಗ ಅಥವಾ ತೆಗಿಲಿಕ್ಕೆ ಹೋದಾಗ ಯಾವ ಕೂಡ ಡಾಕ್ಯುಮೆಂಟರಿ ಆಗಬಹುದು ಅಥವಾ ಅಲ್ಲಿನ ನಿಜ ಚಿತ್ರಣಗಳನ್ನ ತೆಗಿಲಿಕ್ಕೆ ಹೋದಾಗ ಸಮಸ್ಯೆಗಳಾಗಿದ್ದು ನಮ್ಮ ಟಿವಿ 18ನಲ್ಲೇ ಆದಂತ ಕಾರ್ಯಕರ್ತರ ಮೇಲೆ ಆದಂತ ಘಟನೆ ಇದಕ್ಕೆ ಜೀವಂತ ಸಾಕ್ಷಿ ಇದೆ. ಹೀಗಾಗಿ ಅನಾವಶ್ಯಕವಾಗಿ ಸಮಸ್ಯೆಗಳನ್ನ ನಮ್ಮ ಈ ಮಾಧ್ಯಮದವರಿಗೂ ಆಗಬಾರ್ದು ಅಥವಾ ಸಂಶೋಧನೆ ಮಾಡತಕ್ಕಂತ ಸಂಶೋಧಕರಿಗೂ ಆಗಬಾರ್ದು. ಸರ್ಕಾರದ ಒಂದು ಜವಾಬ್ದಾರಿ ಇದೆ. ಸರ್ಕಾರಕ್ಕೆ ನಾವು ಮನವಿ ಕೊಟ್ಟೆ ಹೀಗಿದೆ, ಇದನ್ನು ನೋಡಿ. ಯಾಕಂದ್ರೆ ಅದರ ಬಗ್ಗೆ ಬಹಳಷ್ಟು ಮಹತ್ವ ಇದೆ. ಪ್ರಧಾನಮಂತ್ರಿಯವರು ಎಲ್ಲಾ ದೇಶಗಳಲ್ಲಿ ಹೋದಾಗ ಹೆಮ್ಮೆಯಿಂದ ಈ ಅನುಭವ ಮಂಟಪದ ಬಗ್ಗೆ ಹೇಳುವಾಗ ನಾವು ಇದರ ಬಗ್ಗೆ ಸತ್ಯಶೋಧನೆ ಮಾಡ್ಲಿಲ್ಲ ಅಂತಂದಾಗ ಅದಕ್ಕೆ ಒಂದು ಆ ಶಬ್ದಕ್ಕೆ ಮೌಲ್ಯವನ್ನು ಕಳ್ಕೊಳ್ತಕ್ಕಂಥ ದೃಷ್ಟಿಕೋನದಿಂದ ಒಂದು ಪ್ರಯತ್ನ ಮಾಡಿದ್ವಿ, ಮಾಡ್ತಾ ಇದ್ದೀವಿ. ನೀವ್ ಹೇಳಿದಾಗ ಈಗ ಒಬ್ರು ಇಬ್ರು ಹೋದಾಗ ಅವ್ರ ಮೇಲೆ ಹಲ್ಲೆ ಆಗೋದು ಅಥವಾ ಅವ್ರ ಹೆದರ್ಸೋ ಪ್ರಯತ್ನಗಳಾಗ್ತಾ ಇತ್ತು. ಸೊ ಹಾಗಾಗಿ ಬಹುಶಃ ಇದು ಮುನ್ನೆಲೆಗೆ ಬರ್ತಾ ಇರ್ಲಿಲ್ಲ ಇಷ್ಟು ವರ್ಷ, ಅಲ್ಲಿಂದ ಅಲ್ಲಿಗೆ ಮುಚ್ಚ ಹೋಗ್ತಾ ಇತ್ತು ಅಂತ ಕಾಣಿಸುತ್ತೆ. ಸೊ ಇವತ್ತೊಂದು ದೊಡ್ಡ ಶಕ್ತಿ ಸಿಕ್ಕಿದೆ ಅಂತ ಅನ್ಸುತ್ತಾ ನಿಮ್ಗೆ? ಒಂದು ಅಸ್ತ್ರ ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಶಕ್ತಿ ಇವತ್ತು ಸಿಗಬಹುದು ಅಂತ? ದೊಡ್ಡ ಮಟ್ಟದಲ್ಲಿ ಶಕ್ತಿ ಸಿಗ್ತಾ ಇದೆ. ಆದರೂ ಕೂಡ ಇವತ್ತಿನ ಊಹಾಪೋಹಾ ಚರ್ಚೆಗಳು, ಬಹಳಷ್ಟು ಸಮಸ್ಯೆಗಳಿವೆ ಅಲ್ಲಿ. ಯಾಕೆ ಹೋಗ್ತೀರಿ ಅಂತಕ್ಕಂಥದ್ದು ಕೂಡ ಒಂದು ಚರ್ಚೆಗಳು ಬಂದಿನ ಸಲುವಾಗಿ ಸಾಕಷ್ಟು ಮಠಾಧೀಶರು ತಮ್ಮ ಪತ್ರಗಳನ್ನ ಕಳಿಸ್ತಾ ಇದ್ದಾರೆ. ಬರುವ ಸಾಧ್ಯತೆಗಳು ಸಾಕಷ್ಟಿವೆ. ಹೀಗಾಗಿ ನಾವೇನು ಕಲ್ಪನೆ ಮಾಡಿದ್ವಿ ಆ ವ್ಯವಸ್ಥೆಯಲ್ಲಿ ಸ್ವಲ್ಪ ರಾಜಕೀಯ ಅಸ್ತವ್ಯಸ್ತತೆಗಳು ಕೂಡ ಇದರಿಂದ ಕೆಲವೊಂದು ಇರ್ತವೆ. ಅದ್ರ ಬಗ್ಗೆ ನಾವು ಜಾಸ್ತಿಯನ್ನು ಮಾತಾಡೋಣ. ಹೀಗಾಗಿ ಒಂದೇ ಒಂದು ಶಬ್ದ, ನಮಗೊಂದು ಖುಷಿ ಏನಿದೆ, ನಾವು ಸತ್ಯಕ್ಕಾಗಿ ಒಂದು ಪ್ರಯತ್ನ ಮಾಡಿದ್ವಿ. ಬಸವೇಶ್ವರ ಇದನ್ನು ಪ್ರೇರಣೆ ಕೊಟ್ಟಿದ್ದಾರೆ, ಮಾಡಿದ್ವಿ. ನೋಡೋಣ, ಭಗವಂತ ಶಿವನಿಚ್ಛೆ ಇದ್ದಿದ್ರೆ ಅವೆಲ್ಲವೂ ಆಗಬಹುದು. ಮತ್ತೇನಾಗಿ ಕಾಲಜ್ಞಾನದಲ್ಲೂ ಕೂಡ ಹೇಳಿದ್ದಿದೆ, ಅದು ಸಮಯ ಕೂಡಿ ಬಂದಾಗ ತನ್ನ ತಾನೇ ಒದಗಿ ಬರ್ತದೆ. ಏನು ಶಹಾಪುರ ಭಾಗದ ಉತ್ತರ ಭಾಗದಲ್ಲಿ ಏನು ಪ್ರಭುವಿನ ಸಿಂಹಾಸನವಿದೆ, ಭೂಮಿಯ ಆಳದಲ್ಲಿದೆ. ಏನು ಅದು ಸಮಯ ಬಂದಾಗ ಅದನ್ನ ಚೈತ್ರ ಶುದ್ಧ ಪ್ರತಿಪದೆಗೆ ಏನು ರೇವತಿ ನಕ್ಷತ್ರ ಇದ್ದಾಗ ಅದನ್ನ ಹೊರಗೆ ಬರಬೇಕಾಗಿದೆ ಅಂತಕ್ಕಂಥ ಸಂದೇಶನೂ ಕೂಡ ಕಾಲಜ್ಞಾನದಲ್ಲಿ ಬರ್ತದೆ. ಅಂದಾಗ ಕಾಲಜ್ಞಾನದ ಪ್ರತಿಯೊಂದು ಹೇಳಿರತಕ್ಕಂತಹ ಪ್ರತಿಯೊಂದು ಘಟನೆಗಳು ಕೂಡ ಸತ್ಯವಾಗಿ ಹೋಗಿವೆ. ಅದೇ ರೀತಿ ಅದೇ ಕಾಲಜ್ಞಾನದ ಮುಂದಿನ ಪದ್ಯದಲ್ಲಿ ಏನ್ ಕರುಣಾ ಅನ್ನತಕ್ಕಂತಹ ರೋಗದ ಬಗ್ಗೆನೂ ಕೂಡ ಹೇಳಿದ್ರು ಅವರು. ಆ ರೋಗನೂ ಕೂಡ ಅಂದ್ರೆ ಇವೆಲ್ಲವೂ ಕೂಡ ಅದಕ್ಕೆ ಜೀವಂತ ಸಾಕ್ಷಿಯಾಗಿ ನಾವು ಅನ್ಕೊಂಡಿದ್ಕಿಂತ ಆ ಕಾಲಜ್ಞಾನದಲ್ಲಿ ಯಾವ ಸಮಯಕ್ಕೆ ಏನೇನು ಆಗಬೇಕು ಅಂತ ಉಲ್ಲೇಖ ಇದೆ, ಅದು ಆ ಸಮಯಕ್ಕೆ ಆಗ್ತಾ ಹೋಗುತ್ತೆ ಅಂತ ನಮ್ದು ಒಂದು ಪ್ರಯತ್ನಗಳಷ್ಟೇ ಅನ್ನೋದು ನಿಮ್ಮ ಒಪಿನಿಯನ್. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳೇ ಮಾತಾಡೋದಕ್ಕೆ. ನೋಡೋಣ ನೆಕ್ಸ್ಟ್ ಏನೇನು ಆಗುತ್ತೆ 10 ಗಂಟೆ ನಂತರ ಬೆಳವಣಿಗೆ ಅಂತ. ಇವ್ರು ಎಚ್ಚೆತ್ಕೊಳ್ಳೋಕೆ 5 ಜೀವ ಹೋಗ್ಬೇಕಾಯ್ತು. 16 ವರ್ಷ ಅತ್ತ ಸುಳಿಲೇ ಇಲ್ಲ. 14 ಬಡಾವಣೆಗಳಿಗೆ ಆತಂಕ.
ಕುಡಿಯೋ ನೀರು ಅಶುದ್ಧ. ನ್ಯೂಸ್ 18 ಸತ್ಯ ಶೋಧನೆ. ಇದು ಕೊಳಕು ಕಗ್ಗೊಲೆ. ನ್ಯೂಸ್ 18 ಮೆಗಾ ಗ್ರೌಂಡ್ ರಿಪೋರ್ಟ್. ರಾಯಚೂರು ನಗರಸಭೆ ನಿರ್ಲಕ್ಷ್ಯಕ್ಕೆ 5 ಮಂದಿ ಬಲಿಯಾಗಿದ್ದಾರೆ. ನ್ಯೂಸ್ 18 ಬಿಚ್ಚಿಡಲಿದೆ ಅಧಿಕಾರಿಗಳ ಅಸಲಿ ಮುಖ. ಕಲುಷಿತ ನೀರು ಕುಡಿದು 5 ಮಂದಿ ಸಾವನ್ನಪ್ಪಿದ್ದಾರೆ. ರಾಂಪುರ ನೀರು ಶುದ್ಧೀಕರಣ ಘಟಕದಲ್ಲಿ ಈ ಅವಾಂತರ ಆಗಿದ್ದು ಇವತ್ತು ನಿನ್ನೆಯಿಂದಲ್ಲ ಈ ಸಮಸ್ಯೆ ಇರೋದಲ್ಲಿ. 16 ವರ್ಷಗಳಿಂದ ಶುದ್ಧೀಕರಣ ಘಟಕವನ್ನೇ ಕ್ಲೀನ್ ಮಾಡಿಲ್ವಂತೆ. ನೀರು ಶುದ್ಧೀಕರಣ ಘಟಕವನ್ನ ಸಿಬ್ಬಂದಿ ಕ್ಲೀನ್ ಮಾಡಿಸಬೇಕಾಗಿತ್ತು. ಆದ್ರೆ 16 ವರ್ಷದಿಂದ ಅಲ್ಲಿ ಯಾರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಶುದ್ಧೀಕರಣ ಘಟಕಕ್ಕೆ ತುಂಗಭದ್ರಾ ಜಲಾಶಯದ ನೀರು ಬರುತ್ತೆ. ರಾಂಪುರ ಕೆರೆ ಮೂಲಕ ಘಟಕಕ್ಕೆ ನೀರನ್ನ ಹರಿಸ್ತಾರೆ. ರಾಯಚೂರಿನ 14 ಬಡಾವಣೆಗಳಿಗೆ ಇಲ್ಲಿಂದಲೇ ಕುಡಿಯುವಂತ ನೀರು ಸಪ್ಲೈ ಆಗ್ತಾ ಇರೋದು. ಈಗ 16 ವರ್ಷಗಳಿಂದ ಕ್ಲೀನ್ ಮಾಡದೇ ಇದ್ದಿದ್ದಕ್ಕೆ ಈ ಅನಾಹುತ ಆಗಿದ್ದು ನೀವು ಗಮನಿಸಿರ್ತೀರಾ. ನ್ಯೂಸ್ 18 ಕನ್ನಡದಲ್ಲಿ ರಾಯಚೂರಲ್ಲಿ ಆ ನೀರು ಕುಡಿದ ಮೇಲೆ ಆ ಬಡಾವಣೆ ನಿವಾಸಿಗಳಿಗೆ ಏನೆಲ್ಲ ಸಮಸ್ಯೆ ಆಗಿತ್ತು. 5 ಮಂದಿ ಮೃತಪಟ್ಟಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜನ ವಾಂತಿ ಬೇದಿ ಅಂತ ಹೇಳಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು, ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಈ ಅನಾಹುತಕ್ಕೆ ಕಾರಣ ಆಗಿದ್ದು 16 ವರ್ಷಗಳಿಂದ ಕ್ಲೀನ್ ಮಾಡಿಸ್ತಾ ಇದ್ದಿದ್ದು. 5 ಜನ ಮೃತಪಟ್ಟರು, ನೂರಾರು ಸಂಖ್ಯೆಯಲ್ಲಿ ಜನ ಅಸ್ವಸ್ಥಗೊಂಡ್ರು ಅಂತ ಗೊತ್ತಾದ ಮೇಲೆ ಅದು ಮಾಧ್ಯಮದಲ್ಲಿ ಬರ್ಬೇಕು ಇವರಿಗೆ. ಪ್ರತಿ ಸಲ ಏನಾದ್ರೂ ಘಟನೆಗಳಾಗಬೇಕು, ಇವ್ರು ಎಚ್ಚೆತ್ತುಕೊಳ್ಬೇಕು ಅಂತಂದ್ರೆ. ಅದಾದ್ಮೇಲೆ ರಾಯಚೂರು ನಗರಸಭೆ ಸಿಬ್ಬಂದಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. 16 ವರ್ಷಗಳಿಂದ ಸ್ವಚ್ಛವಾಗದ ಘಟಕವನ್ನ ದಿಢೀರಂತ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಇನ್ನು ಶುದ್ಧೀಕರಣ ಘಟಕದಲ್ಲಿ ಅಡಿಯಷ್ಟು ಕೆಸರಿನ ಹೂಳು ತುಂಬಿಕೊಂಡಿದೆ. ಘಟಕ ಸ್ವಚ್ಛ ಮಾಡೋ ನೆಪದಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಾ ಇದೆಯಂತೆ. ಇಲ್ಲೂ ಹೆಂಗ್ ದುಡ್ಡು ಹೊಡೆಯೋದು ಅಂತ ಇವರು ನೋಡ್ತಾ ಇದ್ದಾರೆ. ಹಣ ಖರ್ಚಾಗಿದ್ರು ಕೆಲಸ ಮಾತ್ರ ಸರಿಯಾಗಿ ಆಗ್ತಾ ಇಲ್ವಂತೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಈಗ ಹೇಗಿದೆ 5 ಸಾವಿಗೆ ಕಾರಣವಾದ ರಾಂಪುರ ಶುದ್ಧ ಘಟಕದ ಪರಿಸ್ಥಿತಿ? ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡಿ. ಕಲುಷಿತ ನೀರು ಸೇವನೆ ಮಾಡಿ 5 ಜನ ಸಾವನ್ನಪ್ಪಿರತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವಿವತ್ತು ರಾಯಚೂರು ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂತಹ ರಾಂಪುರದಲ್ಲಿರ್ತಕ್ಕಂಥ ಜಲಶುದ್ಧೀಕರಣ ಘಟಕದ ಬಳಿ ಇದ್ದೀವಿ. ನನ್ನ ಎಡಭಾಗದಲ್ಲಿ ನಿಮಗೆ ನಾನು ಈ ಘಟಕದ ಜಲಶುದ್ಧೀಕರಣ ಘಟಕವನ್ನು ತೋರಿಸ್ತಾ ಹೋಗ್ತೀನಿ. ನಿಮಗೆ ಈಗ ಇಷ್ಟು ಆಳವಾದ ಪ್ರದೇಶದಲ್ಲಿರ್ತಕ್ಕಂಥ ಈ ಘಟಕ ಏನು ಕಾಣಿಸ್ತಾ ಇದೆಯಲ್ಲ, ಇದು ಇಡೀ ರಾಯಚೂರು ನಗರದ ಜನತೆಗೆ ಇವತ್ತು ಕುಡಿಯುವ ನೀರನ್ನು ಸರಬರಾಜು ಮಾಡತಕ್ಕಂತಹ ಒಂದು ಘಟಕ. ರಾಯಚೂರು ನಗರಸಭೆಯ ನಿರ್ಲಕ್ಷ್ಯ ಎಷ್ಟಿದೆ ಅನ್ನೋದನ್ನ ಇವತ್ತು ನ್ಯೂಸ್ 18 ಇವತ್ತು ಇಂಚಿಂಚು ಮಾಹಿತಿಯನ್ನ ನಿಮಗೆ ಒದಗಿಸ್ತಾ ಹೋಗ್ತೀನಿ. ಇದು ರಾಂಪುರ್ ನೀರು ಶುದ್ಧೀಕರಣ ಘಟಕ. ಈ ಘಟಕ ಪ್ರಾರಂಭವಾಗಿ ವೀಕ್ಷಕರೇ 16 ವರ್ಷಗಳೇ ಕಳೆದು ಹೋಗಿವೆ. ಅಲ್ಲಿಂದ ಇಲ್ಲಿಯವರೆಗೆ ಈ ಘಟಕದಿಂದ ರಾಯಚೂರು ನಗರದ ಜನತೆ ಕುಡಿಯುವ ನೀರನ್ನ ಈ ಘಟಕದಿಂದ ಸರಬರಾಜು ಮಾಡಲಾಗ್ತದೆ. ವಿಪರ್ಯಾಸ ಅನ್ಬೇಕು ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯತನ ಅನ್ಬೇಕು ಇದನ್ನ. ಈ ಘಟಕ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೆ ಅಂದ್ರೆ 16 ವರ್ಷಗಳ ಕಾಲ ಇದರ ನೀರನ್ನು ಕುಡಿದು ಇವತ್ತು ಏನು ಜನ ಬದುಕ್ತಾ ಇದ್ದಾರೆ. 16 ವರ್ಷಗಳಿಂದ ಈ ಒಂದು ಘಟಕವನ್ನ ಸ್ವಚ್ಛ ಮಾಡಿಲ್ಲ ಅಂತಂದ್ರೆ ಇದನ್ನ ನೀವು ಯಾವ ರೀತಿ ಅರ್ಥೈಸ್ಕೊಳ್ತೀರಿ ನೀವೇ ತಿಳ್ಕೊಳ್ಳಿ. ಅಧಿಕಾರಿಗಳಿಗೆ ಏನು ಹೇಳಬೇಕು? ಇಷ್ಟೊಂದು ನಿರ್ಲಕ್ಷ್ಯತನ ಮಾಡೋ ಹಾಗಿದ್ರೆ ಜನಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ಕಾರದ ಅಧಿಕಾರವನ್ನ ಯಾಕೆ ವಹಿಸ್ಕೊಳ್ಬೇಕು ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ನಿಮ್ಗೆ ಕಾಣಿಸ್ತಿದೆಯಲ್ಲ ಈ ಆಳವಾದ ಘಟಕ ಏನಿದೆ, ಇದರಲ್ಲಿ ಕನಿಷ್ಠ 6 ಅಡಿಯಷ್ಟು, ಕನಿಷ್ಠ ಏನಿಲ್ಲ ಅಂತ ಹೇಳಿದ್ರೆ 6 ಅಡಿಯಷ್ಟು ಹೂಳು ತುಂಬಿಕೊಂಡಿತ್ತು. ಅಷ್ಟು ಹೂಳು ತುಂಬಿದ್ರು ಕೂಡ ಕ್ಲೀನ್ ಮಾಡದೆ ಇದೇ ನೀರನ್ನ ಇವತ್ತು ರಾಯಚೂರಿನ ಜನತೆಗೆ ಕೊಟ್ಟಂತ ಪರಿಣಾಮವಾಗಿ 5 ಜನ ಇವತ್ತು ಸಾವನ್ನಪ್ಪಿದ್ದಾರೆ. 100ಕ್ಕೂ ಹೆಚ್ಚು ಜನ ಇವತ್ತು ಆಸ್ಪತ್ರೆಯಲ್ಲಿ ವಾಂತಿ ಭೇದಿಯಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆಶ್ಚರ್ಯ ಅಂದ್ರೆ ಇಷ್ಟು ವರ್ಷಗಳ ಕಾಲ ಸತತವಾಗಿ ಇದನ್ನ ಕ್ಲೀನ್ ಮಾಡಿದ್ದೇವೆ ಅಂತೇಳಿ, ಏನು ಕ್ಲೀನ್ ಮಾಡಿಲ್ಲ ಅಂತೇಳಿ ಸುಮ್ಮನೆ ಕೂತಿಲ್ಲ, ಇದನ್ನ ಕ್ಲೀನ್ ಮಾಡಿದೀವಿ ಅಂತೇಳಿ 6 ತಿಂಗಳಿಗೆ ಒಂದು ಸಾರಿ ಸತತ 16 ವರ್ಷಗಳಿಂದ ಇವರು ಬಿಲ್ಲನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಇವರು ಎಂಥ ಭ್ರಷ್ಟರು ಅಂತ ನೀವೇ ಯೋಚನೆ ಮಾಡಿ. ಇಂತಹ ಅಧಿಕಾರಿಗಳು ಜನಸೇವೆಗೆ ನಾಲಾಯಕ್ ಅಂತ ಇವತ್ತು ರಾಯಚೂರಿನ ಜನತೆ ಚೀತು ಅಂತ ಉಗಿತಾ ಇದೆ. ಹೋಗ್ಲಿ, ಇಷ್ಟೆಲ್ಲ ಘಟನೆ ಆದಮೇಲೆ ಈ ಘಟಕದಿಂದ ನೀರು ಬಿಡೋದನ್ನು ಸ್ಥಗಿತಗೊಳಿಸಿ, ಈಗೋ ಅಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಹೊಸ ಘಟಕ, ಆ ಹೊಸ ಘಟಕದಿಂದ ನೀರು ಬಿಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದನ್ನು ಸ್ಥಗಿತಗೊಳಿಸಿ ಇದನ್ನು ಹೂಳೆತ್ತ ಕೆಲಸವನ್ನ ಮಾಡ್ತಾ, ಆದರೆ ಆ ಘಟಕದಲ್ಲೂ ಕೂಡ ಇವತ್ತು ಸತ್ತು ಬಿದ್ದ ಹಲ್ಲಿ ಒಂದು ಇವತ್ತು ಕಂಡು ಬರುತ್ತದೆ. ಇವತ್ತು ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಅದನ್ನು ಕೂಡ
ನ್ಯೂಸ್ 18 ಇವತ್ತು ತೋರಿಸಲಾಯಿತು. ಈ ರೀತಿಯಾದಂತಹ ನಿರ್ಲಕ್ಷ್ಯಕ್ಕೆ ಇದನ್ನ ಅಟ್ಲೀಸ್ಟ್ ಹಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಇಷ್ಟೆಲ್ಲ ಸಾವು ನೋವುಗಳಾದಂಥ ಸಂದರ್ಭದಲ್ಲಿಯೂ ಕೂಡ ಅಧಿಕಾರಿಗಳು ಹಲ್ಲಿ ಬಿದ್ದಿದೆ ಅಂತ ಹೇಳಿದ್ರೆ ಹೌದು ಬಿದ್ದಿತ್ತು, ಅದನ್ನು ತೆಗೆದಾಕಿದೀವಿ ಅಂತಕ್ಕಂಥ ಮಾತು ಹೇಳ್ತಾರೆ ಅಂತ ಹೇಳಿದ್ರೆ ಅದು ಇವರು ಎಷ್ಟು ನಿರ್ಲಕ್ಷ್ಯ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ಇವತ್ತು ಕುಡಿಯುವ ನೀರನ್ನ ಜನತೆಗೆ ನೀಡಬೇಕಾದಂತಹ ಈ ಒಂದು ನಿರ್ಲಕ್ಷ್ಯದ ಒಂದು ಪ್ರಕರಣವನ್ನೇನಿದೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಪೊಲೀಸ್ ಇಲಾಖೆಗೆ ತನಿಖೆಗೆ ಆದೇಶ ಮಾಡಿದೆ. ಹಾಗಾಗಿ ಇವತ್ತು ನಿರ್ಲಕ್ಷ್ಯ ಮಾಡಿ ಅಮಾಯಕ ಜನರ ಸಾವಿಗೆ ಕಾರಣರಾದಂತಹ ಒಂದು ಅಧಿಕಾರಿಗಳೇನಿದ್ದಾರೆ ಇವರೆಲ್ಲರಿಗೂ ಕೂಡ ತಕ್ಕದಾದಂತಹ ಶಿಕ್ಷೆ ಆಗಬೇಕು. ಇನ್ನಾದರೂ ಜನತೆಗೆ ಉತ್ತಮವಾದಂತಹ ಕುಡಿಯುವ ನೀರನ್ನ ಒದಗಿಸಿಕೊಡ್ತಕ್ಕಂತಹ ಕೆಲಸವನ್ನ ನಗರಸಭೆ ಮಾಡಬೇಕಾಗಿದೆ ಅಂತಕ್ಕಂಥದ್ದು ನ್ಯೂಸ್ 18 ಆಶಯ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ಕನ್ನಡ. ಈ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೊನೆನೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಿದೀವಿ ಅಂದ್ರೆ ಹಳೆ ಘಟಕದಲ್ಲಿ ಹೂಳು ತುಂಬಿಕೊಂಡಿದೆ ಅಂತ ಹೇಳ್ಬಿಟ್ಟು ಹೊಸ ಘಟಕ ಸ್ಟಾರ್ಟ್ ಮಾಡಿದ್ದಾರೆ. ಹೊಸ ಘಟಕದಲ್ಲೂ ನಿರ್ಲಕ್ಷ್ಯ ಮುಂದುವರೆದಿದೆ, ಅವಾಂತರ ಆಗ್ತಾ ಇದೆ. ಆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. 1 2 3 ಬಿಗ್ ಬ್ರೇಕ್ 3 ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಕಲುಷಿತ ನೀರು ಸೇವಿಸಿ 5 ಜನ ಮೃತಪಟ್ಟ ಮೇಲೆ ಅಟ್ಲೀಸ್ಟ್ ನಗರಸಭೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. 5 ಜನ ಸತ್ರು ಕೂಡ ಎಚ್ಚೆತ್ಕೊಂಡಿಲ್ಲ ಅವರು. ಹಳೆ ಘಟಕದಲ್ಲಿ ಹೂಳು ತುಂಬಿದೆ ಅಂತ ಹೇಳಿ ಹೊಸ ಘಟಕ ಆರಂಭ ಮಾಡಿದ್ದಾರೆ. ಹೊಸ ಶುದ್ಧೀಕರಣ ಘಟಕದಲ್ಲಿ ಮತ್ತೆ ಸತ್ತ ಹಲ್ಲಿ ಪ್ರತ್ಯಕ್ಷವಾಗಿದೆ. ಹಲ್ಲಿ ಸತ್ತು ಬಿದ್ದಿದ್ರು ಅದೇ ನೀರನ್ನ ಸಪ್ಲೈ ಮಾಡ್ತಾ ಇದ್ದಾರೆ ನಗರಸಭೆ ಸಿಬ್ಬಂದಿ. ಹಾಗಾಗಿ ನಗರಸಭೆ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಂತೆ ದೃಶ್ಯ ಇದೆ, ಅದನ್ನು ತೋರಿಸ್ತೀವಿ. ಸತ್ತು ಬಿದ್ದಿದ್ದ ಹಲ್ಲಿಯನ್ನ ತೆಗೆದಿದ್ದಾರೆ, ಅಲ್ಲಿಗೆ ಸುಮ್ಮನಾಗಿದ್ದಾರೆ, ಮತ್ತೆ ಅದೇ ನೀರನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಅವ್ರಿಗೇನಾಗಬೇಕು? ಕುಡಿಯೋ ಜನ ಬೇರೆ ಅಲ್ಲ, ಅವ್ರೇನು ಕುಡಿಯಲ್ವಲ್ಲ. ಆ ನೀರನ್ನು ಅಧಿಕಾರಿಗಳಿಗೆ ಕುಡಿಸ್ಬೇಕು, ಅವಾಗ ಗೊತ್ತಾಗುತ್ತೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಷ್ಟಕ್ಕೆಲ್ಲ ಕಾರಣ ಅಂತ ಹಲವಾರು ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಇದು ಹೊಸ ಘಟಕ, ಸದ್ಯಕ್ಕೆ ಹಳೆ ಘಟಕ ಶುದ್ಧೀಕರಣ ಕಾರ್ಯ ನಡೀತಾ ಇದೆ ಅಂತ ಹೊಸ ಘಟಕ ಆರಂಭ ಮಾಡಿದ್ದಾರೆ. ಇಲ್ಲೂ ಯಾವ ತರ ಸಮಸ್ಯೆ ಆಗಿದೆ, ಎಷ್ಟು ನೆಗ್ಲಿಜಿಯನ್ಸಿ ನೋಡಿ. ಸತ್ತು ಬಿದ್ದಿದೆ ಹಲ್ಲಿ, ಇದೇನು ಫಸ್ಟ್ ಟೈಮ್ ಅಲ್ಲ ಅಂತೆ ಸ್ಥಳೀಯರು ಕೊಟ್ಟಿರೋ ಮಾಹಿತಿ ಪ್ರಕಾರ. ಪದೇ ಪದೇ ಇಂಥದ್ದು ಆಗ್ತಾ ಇದೆ. ಏನ್ ಮಾಡ್ತಾರೆ ಇವ್ರ ಪ್ಲಾನ್ ಏನು ಅಂದ್ರೆ, ಹಲ್ಲಿ ಸತ್ತು ಬಿದ್ದಿದ್ರೆ ಅದನ್ನು ಹೊರಗಡೆ ಹಾಕೋದು, ಅದೇ ನೀರನ್ನು ಜನರಿಗೆ ಕುಡಿಯೋಕೆ ಕೊಡೋದು. ಮತ್ತಷ್ಟು ಆರೋಗ್ಯ ಸಮಸ್ಯೆ ಆಗುತ್ತೆ, ಅದು ವಿಷವಾಗಿ ಪರಿಣಮಿಸುತ್ತೆ. ಮತ್ತೇನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರಿಗೇನು ಹೇಳಿ, ಯಾರ್ದೋ ಮನೇಲಿ ಯಾರ್ದೋ ಜೀವ ಹೋಗುತ್ತೆ, ಅವ್ರಿಗೇನು ಲಾಸ್ ಇಲ್ಲ ಅಧಿಕಾರಿಗಳಿಗೆ. ಸೊ ಇಷ್ಟೆಲ್ಲ ಆಗ್ತಾ ಇದೆ. ಸಿಬ್ಬಂದಿನೇ ಅಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ಅಧಿಕಾರಿಗಳು ಪದೇ ಪದೇ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಅವರ ಬೇಜವಾಬ್ದಾರಿನೇ ಇದಕ್ಕೆಲ್ಲ ಕಾರಣ ಅಂತ ಸಿಬ್ಬಂದಿಗಳೇ ಆರೋಪ ಮಾಡ್ತಾ ಇದ್ದಾರೆ. ಪೊಲೀಸ್ ಠಾಣೆ ಆವರಣದಲ್ಲಿದ್ದ ಗಿಡಗಳನ್ನ ಹಸುಗಳು ತಿಂದಿದೆ. ಗಿಡಗಳನ್ನ ತಿಂದಿದ್ದಕ್ಕೆ ಹಸುಗಳನ್ನೇ ಹಿಡಿದು ಪೊಲೀಸರು ಕಟ್ ಹಾಕಿದ್ದಾರೆ. ಹಾಸನದ ಬೇಲೂರು ಠಾಣೆ ಪೊಲೀಸರಿಂದ ವಿಚಿತ್ರ ಕ್ರಮ ಆಗಿದೆ. ಈಗ ಆ ಹಸುಗೇನ್ ಗೊತ್ತಿರುತ್ತೆ ನಾನು ಪೊಲೀಸ್ ಸ್ಟೇಷನ್ ಮುಂದೆ ಇರುವಂತ ಗಿಡಗಳನ್ನ ಹೋಗಿ ತಿನ್ನಬಾರದು ಅಂತ ಹೇಳಿ. ಬಟ್ ಪೊಲೀಸರ ಕ್ರಮ ನೋಡಿ ಯಾವ ತರ ಕೈಗೊಂಡಿದ್ದಾರೆ. ಸಿಪಿಐ ಯೋಗೀಶ್ ಆದೇಶ ಕೊಟ್ರಂತೆ ಹಸುಗಳನ್ನ ಕಟ್ಟಾಕಿ ಅಂತ ಅವ್ರ ಸಿಬ್ಬಂದಿಗೆ. ಅದ್ರ ಪ್ರಕಾರ ಪೊಲೀಸರು ಹಸುಗಳನ್ನ ಕಟ್ಟಾಕಿದ್ದಾರೆ. ಠಾಣೆ ಆವರಣದಲ್ಲಿ ಹಸುಗಳನ್ನ ಪೊಲೀಸರು ಕಟ್ಟಾಕಿದ್ದಾರೆ. ಹಸುಗಳನ್ನ ಬಿಡಿಸ್ಕೊಡಿ ಅಂತ ಮಾಲೀಕರು ಕಣ್ಣೀರ್ ಹಾಕಿ ತಮ್ಮ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ವಿಜುವಲ್ ಅಲ್ಲಿ. ಇದು ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಹಸುಗಳನ್ನ ಕಟ್ ಹಾಕಿದ್ದಾರೆ. ಏನಕ್ಕೆ ಈ ತರ ಶಿಕ್ಷೆ ಕೊಟ್ಟಿದ್ದಾರೆ ಪೊಲೀಸರು, ವಿಚಿತ್ರ ಕ್ರಮ ಯಾಕೆ ಕೈಗೊಂಡಿದ್ದಾರೆ ಅಂದ್ರೆ ಪೊಲೀಸ್ ಸ್ಟೇಷನ್ ಆವರಣದಲ್ಲಿದ್ದಂತ ಗಿಡಗಳನ್ನ ತಿಂದು ಹಾಕಿದೆಯಂತೆ. ಸೊ ಹಾಗಾಗಿ ಸಿಪಿಐ ಯೋಗೀಶ್ ಅವರು ಆದೇಶ ಕೊಟ್ಟಿದ್ದಾರೆ ಅವ್ರ ಸಿಬ್ಬಂದಿಗೆ, ಕಟ್ ಹಾಕಿ ಯಾವ್ಯಾವ ಹಸು ಅಲ್ಲಿ ತಿಂದಿದೆ ಗಿಡಗಳನ್ನ ಅದನ್ನ ಕಟ್ ಹಾಕಿ ಅಂತ. ಈಗ ಮಾಲೀಕರು ಏನ್ ಹೇಳ್ತಿದ್ದಾರೆ ಅಂದ್ರೆ ಬಿಡಿಸ್ಕೊಡಿ ದಯವಿಟ್ಟು ಅದನ್ನ ಅಂತ ಕಣ್ಣೀರ್ ಹಾಕೊಂಡು ಅವ್ರು ಕೇಳ್ತಾ ಇದ್ದಾರೆ. ಅಲ್ಲಿಂದ ಯಾಕೆ ನಾನೊಂದು ಹೊಸಿನಿಂದಲೇ ಜೀವನ, ಒಂದು ಹೊಸ ಕಟ್ಟಿದ್ದೀನಿ, ಹೊಸ ಮೇಯಿಸ್ತಾ ಇದ್ದೆ, ತಪ್ಪಿ ಹೋಗ್ಬಿಡ್ತು ಪೊಲಿಟಿಷನ್ಗೆ. ಅಲ್ಲಿಂದ ಯಾಕೆ ಬಂದು ಒಳಗಡೆ ಕೂಡ್ಕೊಂಡವ್ರೆ, ಬಾಯಿ ಬಂದಂಗೆಲ್ಲ ಬೈತಾರೆ. ನಾನು ಹಸಿನಿಂದಲೇ ಜೀವನ, ಹಾಲು ಕರೆದು ಜೀವನ ಮಾಡ್ತಾರೆ, ಹಾಲು ಕರೆದು ಬಡ್ಡಿ ಕೊಡ್ತಾರೆ ದುಡ್ಡ ಎಲ್ಲರಿಗೂ ಅಂತ ಹೇಳಿ ನಮ್ಮನ್ನು ಬಾಯಿ ಬಂದಂಗೆಲ್ಲ ಒಟ್ಟಿನಲ್ಲಿ ಯಾರೋ ಗೊತ್ತಿಲ್ಲ ಯೋಗೇಶ್ ಅವರು ಅಂತ ಅಂದರು. ಅದು ಮಾತ್ರ ಗೊತ್ತು, ಅವ್ರ ಹೆಸ್ರು ಏನು ಅಂತ ಗೊತ್ತಿಲ್ಲ ಸರ್. ನಾನೊಬ್ಬರು ಗಂಡಸಕ್ಕೆ ಮುಂದೆ ಈ ಥರ ಮಾಡ್ಯವ್ರೆ, ನನಗೆ ಯಾರೂ ಇಲ್ಲ ಹಿಂದೆ ಮುಂದೆ. ನಾನು ಹಸಿನಿಂದಲೇ ಜೀವನ, ಇನ್ನೆಲ್ಲಿ ಹೊಡ್ಕೊಂಡು ಹೋಗಿ ಮೇಸೋದು ಸಹ ಗೌರ್ಮೆಂಟ್ ಜಾಗ ಬಿಟ್ಟೆ ನಾನು ಒಂದು ಕಡೆಗೆ ಹಿಡ್ಕೊಂಬಂದು ಕಟ್ಟಾಕ್ಯವ್ರೆ.
ಸರ್ ಹಸು ಬಿಟ್ಟಿಲ್ಲ, ಹಸು 10 ಲೀಟರ್ ಹಾಲು ಕೊಡುತ್ತೆ. ಹಸಿಗೆ ಏನಾದ್ರು ಆದ್ರೆ ಏನು ಮಾಡೋದು? ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1, 2, 3. Big breaking.